ಧರ್ಮ ಅಂತಕ್ಕಂಥದ್ದು ದುಡ್ಡು ಕೊಟ್ಟರೆ, ಅನ್ನ ಹಾಕಿದ್ರೆ, ದೇವಸ್ಥಾನ ಕಟ್ಸಿದ್ರೆ ಧರ್ಮ ಅಲ್ಲ. ಯಾರಿಗೋ ದಾನ ಮಾಡ್ತೀನಿ ಧರ್ಮ ಅಲ್ಲ. ನೀವು ನಡ್ಕೊಳ್ತಾ ಇರ್ತಕ್ಕಂತಹ ರೀತಿ ನೀತಿಗಳೇ ಧರ್ಮವೇ ಹೊರತು ನಾನು ತುಂಬ ದಾನ ಮಾಡಿದ್ದೀನಿ, ನಮ್ಮಪ್ಪ ಭಾರಿ ದಾನ ಮಾಡ್ದ ಅಂತ ಹೇಳ್ತಕ್ಕಂಥವ್ರು ಬೇಕಾದಷ್ಟು ಪ್ರಮೇಯರು ಕೇಳಿದ್ದೀನಿ ನಾನು. ಅದು ಕಳ್ತನದನ್ನು ದಾನ ಮಾಡೋರು ದಾನ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಲಿಯುಗದಲ್ಲಿ ಯಾರು ದಾನ ಮಾಡ್ತಾ ಇರೋದು ಕಳ್ತನದ್ದು. ಸ್ವಯರ್ಜಿತವಾಗಿ ಸಂಪಾದನೆ ಮಾಡಿದ್ದು ಯಾರೂ ದಾನ ಮಾಡಲ್ಲ. ಆಗುತ್ತೇನಮ್ಮ? ದೇವಸ್ಥಾನದ ಹುಂಡಿಯಲ್ಲಿ ಕಾಸು ಹಾಕೋರು ಕಳ್ತನದ್ದೇ, ಸ್ವತಂತ್ರವಾಗಿ ಸಂಪಾದಿಸಿದ್ದಲ್ಲ. ಹುಂಡಿಯಲ್ಲಿ ಕಾಸು ಹಾಕೋರೆಲ್ಲ ಕಳ್ತನದ ದುಡ್ಡೇ ಅದು. ಸತ್ಯವಾದ ದುಡ್ಡು ಯಾವುದು? ಮಂಗಳಾರಿ ತಟ್ಟೆಗೆ ಹಾಕೋದು. ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು? ತಾಂಬೂಲದಲ್ಲಿ ದಕ್ಷಿಣೆ ಇಟ್ಟು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡುವುದೇ ಶ್ರೇಷ್ಠವಾದ ದಾನ. ನಾವು ಕದ್ದು ಮಾಡಿ ಸುಳ್ಳು ಪಳ್ಳು ಹೇಳಿ ಆಸ್ತಿಯನ್ನು ಹೊಡ್ಕೊಂಡು ತಗೊಂಡೋಗಿ ಹುಂಡಿಗಟ್ಟಲೆ ಹಾಕ್ತೀವಿ, ಚಿನ್ನ ಬೆಳ್ಳಿ ಎಲ್ಲ. ಯಾಕೆಂದರೆ ಇವಾಗೆಲ್ಲ ಬೇಕಾದಷ್ಟು ನೋಡ್ತಾ ಇದ್ದೀರಾ, ಇವೆಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಅಯ್ಯೋ ಇವ್ರು ಅದು ಹಾಕಿದ್ರಂತೆ, ಅಯ್ಯೋ ಇವ್ರು ಇದನ್ನು ಮಾಡಿಸಿದ್ರಂತೆ. ಅದೆಲ್ಲ ಮುಖ್ಯ ರೀ. ಎಲ್ರಿಗೂ ಮಾಡೋಕ್ಕೆ ಆಸೆ ಎಲ್ರಿಗೂ ಬರಲ್ಲ. ಅದು ಯಾಕೆ ಅಂದರೆ ಹಿಂಬಾಗಲಿಂದ ಬಂದಂತಹ ಸಂಪಾದನೆಯಿಂದ ಮಾತ್ರ ಸ್ವೇಚ್ಛಾಚಾರವಾಗಿ ಹಣವನ್ನು ಬೆಳೆಸ್ತಾರೆ. ಸ್ವೇಚ್ಛಾಚಾರವಾಗಿ ಹಣವನ್ನು ಹಾಗೆ ಬಳಸಂಗಿಲ್ಲ. ಆ ಸ್ವೇಚ್ಛಾಚಾರವಾಗಿ ಬಳಸಿದ್ರೆ ನಮ್ಮದು ಭ್ರಷ್ಟತೆಯಾದ ಜೀವನ ಆಗಿರುತ್ತೆ. ಅರ್ಥವಿಲ್ಲದ ಲೆಕ್ಕವಿಲ್ಲದ ಹಣ ಯಾವಾಗ ಬರುತ್ತೆ ಆವಾಗ ನಾವು ಇಷ್ಟ ಬಂದಾಗ ಬಳಸ್ತೀವಿ. ಆ ಬಳಸೋಕ್ಕೆ ಅಧಿಕಾರ ನಮಗೆ ಕೊಟ್ಟಿಲ್ಲ ಧರ್ಮದಲ್ಲಿ. ನನ್ನ ದುಡ್ಡು ಹೇಳಂಗಿಲ್ಲ, ನನ್ನ ಮನೆ ಹೇಳಂಗಿಲ್ಲ, ನನ್ನ ಕುಟುಂಬ ಹೇಳಂಗಿಲ್ಲ. ಯಾಕೆ? ಭಗವಂತ ಅಂತ ಹೇಳೋ ನಾವು ನಂದು ಅಂತ ಹೇಳಿದ ಮೇಲೆ ನಿಮ್ಮ ಕುಟುಂಬಕ್ಕೆ ಭಗವಂತ ಹೇಗೆ ಒಳ್ಳೇದು ಮಾಡಬೇಕು? ಏನಮ್ಮ, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು, ನನ್ನ ಮನೆ ಅಂತ ಹೇಳೋದು ನಿಮಗೆ, ದೇವರೆಲ್ಲಿ ಬಂತಲ್ಲಿ? ಪಾತ್ರ ಎಲ್ಲ ನಿಮ್ಮದೇ. ಇದಕ್ಕೆ ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಯಾಕೆ ಅಂತಂದರೆ ನಾವು ಮಾಡ್ತಾ ಇರ್ತಕ್ಕಂತಹ ವಿಚಾರಗಳಲ್ಲಿ ಒಂದೊಂದು ಲೋಪಗಳನ್ನ ಗುರುತಿಸ್ಕೋಬೇಕು ಅಂತಲೇ ಹೊರತು ಮಾಡ್ತಾ ಇರೋದೆಲ್ಲ ಸುಳ್ಳು, ಏನು ಜನಕ್ಕೆ ತಪ್ಪಾಗ್ಬಿಟ್ಟಿದೆ ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥ ವಿಚಾರ ಅಲ್ಲ. ಎಚ್ಚರಿಕೆ ತಗೊಳ್ಳಿ, ಸ್ವಲ್ಪ ಬದಲಾವಣೆ ಪರಿವರ್ತನೆಗೆ ಬೇಕಾಗತ್ತೆ. ಇದೇ ಧರ್ಮ. ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದು, ನಮ್ಮಷ್ಟಕ್ಕೆ ನಾವು ನಗುವ ಅಭ್ಯಾಸ ಇಟ್ಕೊಳ್ಳೋದು, ಇನ್ನೊಬ್ಬರನ್ನ ನೋಡಿ ನಗೋದಲ್ಲ, ಇನ್ನೊಬ್ಬರನ್ನ ನಗಿಸ್ಬೇಕು, ನಾವು ನಗಬೇಕು. ಇದು ಇರ್ತಕ್ಕಂಥದ್ದು. ನಾವು ಇದನ್ನು ಯಾವತ್ತು ಕಲಿತೀವಿ, ನಮ್ಮ ಮಕ್ಕಳಿಗೆ ಯಾವತ್ತು ಕಲಿಸ್ತೀವಿ, ಆ ಪಾಪಿ ಅಂತಕ್ಕಂಥ ಪದ ಹೋಗುತ್ತೆ. ಈ ನಗು ಅನ್ನೋದಕ್ಕೆ ಉತ್ತರ ಪಾಪಿ ಅನ್ನೋದಕ್ಕೆ 2 ಅಕ್ಷರ, ಅದರಲ್ಲೂ ಇದರಲ್ಲಿ 2 ಅಕ್ಷರ ಇದೆ. ಇದನ್ನು ತಾಯಿಯಾದ ಸ್ಥಾನದಲ್ಲಿರ್ತಕ್ಕಂಥವ್ರು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಆ ಕಾರಣಕ್ಕಾಗಿ ಇಲ್ಲಿ ವಿಷಯ ಯಾಕೆ ಇದು ಬರ್ತಾ ಇದೆ, ಚಾಕ್ಲೇಟು ಮತ್ತು ಕೇಕೆ ಏನಕ್ಕೆ ಬರ್ತಾ ಇದೆ ಅಂತ ತಮಾಷೆ ಆಗಿದ್ರೆ ಒಂದು ಸಣ್ಣ ಟಿಪ್ಸ್ ಹೇಳ್ಬಿಡ್ತೀನಿ. ಮನೆಯಲ್ಲಿ ಸತ್ತಿರ್ತಕ್ಕಂಥವ್ರು ದುರ್ಮರಣದಿಂದ ಆಕ್ಸಿಡೆಂಟ್ ಆಗಿ, ಆತ್ಮಹತ್ಯೆ ಆಗಿ, ವಿಷ ಕುಡಿದು, ಹಾವು ಕಚ್ಚಿ ಏನೋ ಒಂದಾಗಿ ಸತ್ತಿರ್ತಾರೆ. ಅವರು ಸತ್ತ ಮೇಲೆ ಪ್ರೇತಾತ್ಮವಾಗಿ ನಮ್ಮನ್ನು ಕಾಡ್ತಾರೆ ಅಂತ ಜನ ಹೇಳ್ತಾರೆ. ಹೌದಮ್ಮ? ಸತ್ತವರು ಪ್ರೇತಗಳಾಗ್ತಾರೆ. ಸತ್ಯ. ಆ ಪ್ರೇತತ್ವವನ್ನು ಹೋಗಲಾಡಿಸ್ಬೇಕು ಯಾರು? ಸತ್ತ ಮನೆಯವರು ಹೋಗಲಾಡಿಸ್ಬೇಕು. ಹೌದಾ? ಹೇಗೆ ಹೋಗಲಾಡಿಸೋದು? ಇಲ್ಲ, ಹೋಗಲಾಡಿಸಿಲ್ಲ, ಗೊತ್ತಿಲ್ಲ. ಏನು ಮಾಡಬೇಕಿತ್ತು? ಪ್ರೇತತ್ವವನ್ನು ಪ್ರತಿ ವರ್ಷ ಕಡಿಮೆ ಮಾಡ್ತಾ ಬರಬೇಕಂದ್ರೆ ಪವಿತ್ರವಾದ ಕ್ಷೇತ್ರದಲ್ಲಿ ಅವರ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿದಾಗ, ಪವಿತ್ರವಾದ ಕ್ಷೇತ್ರ ಆಗಿರಬೇಕು. ಆ ಜಾಗದಲ್ಲಿ ಸಂಕಲ್ಪವನ್ನು ಮಾಡಿ ಮನೆಗೆ ಬರುವಂತಹ ಪ್ರಜ್ಞೆಯನ್ನು ನೀವು ಇಟ್ಟುಕೊಂಡಿದ್ದರೆ ಆ ಪ್ರೇತಾತ್ಮ ಆಟೋಮೆಟಿಕ್ಕಾಗಿ ತನ್ನತ್ವವನ್ನು ಕಳ್ಕೊಂಡು ಆತ್ಮದ ರೂಪದಲ್ಲಿ ಮತ್ತೆ ತಾಯಿ ಹೊಟ್ಟೆಯಲ್ಲಿ ಬರುತ್ತೆ.